ಬರಹ ಬರೆವ ಆ ಸೃಷ್ಟಿಕರ್ತನಿಗೆ ಎದುರು ಯಾರೂ ಇಲ್ಲ ಎಂದ ಮೇಲೆ ಈ ಕಲಿಯುಗವನ್ನು ಆಳುವ ಈ ಕಲಿಯುಗದ ರಾಜ ಚಂದ್ರ ಬ್ರಹ್ಮನಿಗೆ ಎದುರು ಯಾರು? ನನಗೆದುರಾಗಿ ನಡೆಯುವವರ ಬಾಳಿನಲ್ಲಿ ಮೋಸದ ಸುನಾಮಿ ಎಂಬ ಬಿರುಗಾಳಿಯನ್ನು ಬೀಸಿ ಅವರ ಜೀವನವನ್ನು ಅಲ್ಲೋಲ ಕಲ್ಲೋಲ ಮಾಡುವ ಕುತಂತ್ರದ ಭೀಮಾಧಿಪತಿ ನಾನು ಸೇಡಿಟ್ಟರೆ ಸಾವೆಂಬ ಸರ್ಪದ ಸೇಡು, ಮನಸ್ಸಿಟ್ಟರೆ ಮಾರ್ಗ, ಕಣ್ಣಿಟ್ಟರೆ ಭಸ್ಮ. ನನಗೆದುರಾಗಿ ನಡೆಯುವವರು ಯಾರೇ ಆಗಿರಲಿ ಅವರಿಗೆ ಒಂದೇ ಯುಗಾಂತ್ಯ. ಅದು ಗಂಡಾದರೂ ಸರಿ ಹೆಣ್ಣಾದರೂ ಸರಿ. ನಾನು ಕಾಲೇಜಿನ ದಿನಗಳಲ್ಲಿ ಕಣ್ಣಿಟ್ಟ ಹೆಣ್ಣು ಆ ಸುಮ ಈ ಮನ್ಮಥ ರಾಜನ ಕೈವಶವಾಗುತ್ತಾಳೆಂದು ತಿಳಿದುಕೊಂಡಿದ್ದರೆ ತುತ್ತು ಕೂಡಿಯೂ ಗತಿ ಇಲ್ಲದೆ ಪರದಾಡುವ ಆ ನವೀನನನ್ನು ಪ್ರೀತಿಸುತ್ತಿದ್ದಾಳೆ. ಅಪರೂಪದ ಸೌಂದರ್ಯವತಿಯರ ಸಾಲಿನಲ್ಲಿ ಒಬ್ಬಳೇ ಒಬ್ಬಳಾಗಿದ್ದಾಳೆ ಆ ಸುಮಾ. ಸುಮಾ ರಂಬೆಯಂತಹ ಸೌಂದರ್ಯವನ್ನೊತ್ತ ನೀನಾಗಿ ನನ್ನ ಕಾಮದ ವಂಚವನ್ನು ಇರಲೇಬೇಕು. ಇದೇ ನನ್ನ ಗುರಿ, ನನ್ನ ಕಾಯಕ, ನನ್ನ ಹಠ ಮತ್ತು ನನ್ನ ಚಟ. ಚಂದ್ರ ಕಲೆಯಲ್ಲಿ ಚಂದ್ರನನ್ನೇ ನಾಚಿಸುವೆ, ನಡಿಗೆಯಲ್ಲಿ ನವಿಲನ್ನೂ ನಾಚಿಸುವೆ, ನರ್ತನದಲ್ಲಿ ನಾಟ್ಯ ರಾಣಿಯರನ್ನೇ ನಾಚಿಸುವೆ. ನಿನ್ನ ಸೌಂದರ್ಯವನ್ನು ಅಡಿಯಿಂದ ಮುಡಿಯವರೆಗೂ ನೆನಪಿಸಿಕೊಂಡರೆ ಈಗಲೇ ಅನುಭವಿಸಬೇಕೆಂದು ಕಾತುರದಿಂದ ಆಚರಿಸಿದೆ ನನ್ನ ಕಾಮಾಗ್ನಿಯಮನ. ಚಂದದ ಚಲುವಿನ ರೂಪ ಹೊಂದಿರುವ ಬೆಂಕದ ಹೆಣ್ಣೆ, ಇಂದಲ್ಲ ನಾಳೆ ಈ ಕಾಮಾಂಧರ ಕೋಟೆಯ ಕಲ್ಲಿನ ಮನೆಯೊಳಗೆ ಕಾಲಾಕೆ ಈ ಕಾಳಿಂಗ ಕಾಮರಾಜನ ಜೊತೆ ನೀ ಮಲಗಲೇಬೇಕು. ನಿನ್ನನ್ನು ನನ್ನವಳನ್ನಾಗಿ ಪಡೆಯುವವರೆಗೂ ಅಘೋರ ಅಧಿಪತಿಯ ಕಣ್ಣಿಗೆ ನಿದ್ದೆ ಇಲ್ಲ. ಗರ್ಜಿಸಿ ಆರ್ಪಡಿಸುತ್ತಿರುವ ಕಾಡು ಪ್ರಾಣಿಗಳ ಆಟವನ್ನು ಬೆಟ್ಟಂತ ಗಂಡುಗಲೇ, ಪ್ರಾಯಕ್ಕೆ ಬಂದಿರುವ ನಾರಿಯರ ಕನ್ಯಾಸ್ತ್ರೀಯನ್ನು ಬಿಡಿಸುವ ಮದನ ಕಾಮ